ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, RCB ಕಪ್ ಗೆಲ್ಲುವುದು ಇವತ್ತಿನ ಕನಸಲ್ಲ, ಅದು 18 ವರ್ಷಗಳ ಕನಸು. ಅಂದಿನಿಂದ ಇಂದಿನವರೆಗೂ IPL ಶುರುವಾದ್ರೆ ಸಾಕು, ಕಪ್ ನಮ್ದೇ ಅಂತಿದ್ರು. ಈ ರೀತಿ ಅದೆಷ್ಟು ಹೇಳಿದ್ರೂ ಕಪ್ ನಮ್ಮದಾಗಿರ್ಲಿಲ್ಲ. ಆದ್ರೆ ಈಗ ನೋಡಿದ್ರೆ ಕೆಲವರು ತಪ್ಪು ನಮ್ದೇ ಅಂತಿದ್ರೆ, ಮತ್ತೆ ಕೆಲವರು ತಪ್ಪು ಸರ್ಕಾರದೇ ಅಂತಿದ್ದಾರೆ. ನಿಜಕ್ಕೂ ಇದು ದುರಂತ. ಮಂಗಳವಾರ ನಿಜಕ್ಕೂ RCB ಅಭಿಮಾನಿಗಳ ಪಾಲಿಗೆ ಮಂಗಳಕರವಾಗಿತ್ತು. 18 ವರ್ಷಗಳಿಂದ ಕೈಗೂಡದ ಆಸೆ ಆವತ್ತು ನೆರವೇರಿತ್ತು. ಇದಾಗಿ ಇನ್ನೂ 24 ಗಂಟೆಗಳು ಕಳೆದಿರಲಿಲ್ಲ. ಅಷ್ಟರಲ್ಲೇ ನಡೆಯಬಾರದ್ದು ನಡೆದು ಹೋಯಿತು. ಹುಚ್ಚು ಅಭಿಮಾನಕ್ಕೆ 11 ಅಮೂಲ್ಯ ಜೀವಗಳು ಇನ್ನೂ ಬಾಳಿ ಬದುಕಬೇಕಿದ್ದ, ಇನ್ನೂ ಅದೆಷ್ಟು IPL ಮ್ಯಾಚುಗಳನ್ನು ನೋಡಿ ಸಂಭ್ರಮಿಸಬೇಕಿದ್ದ ಅವರೆಲ್ಲರೂ ಸಾವಿನ ಮನೆ ಸೇರಿದ್ದಾರೆ. ನಿಜ ಕಣ್ರಿ, ಇಲ್ಲಿ ನಾವು ಈ ರೀತಿ ಸತ್ತು ಹೋಗ್ತೀವಿ ಅನ್ನೋ ಸಣ್ಣ ಸುಳಿವು ಸಿಕ್ಕಿದ್ರು ಇವರು ಯಾರೂ ಇತ್ತ ತಲೆ ಹಾಕ್ತಾ ಇರಲಿಲ್ವೇನೋ. ಆದರೆ ಏನ್ ಮಾಡೋದು, ಇದಕ್ಕೆ ಅಭಿಮಾನ ಅನ್ನಬೇಕೋ ಅಂಧಾಭಿಮಾನ ಅನ್ನಬೇಕೋ ಗೊತ್ತಿಲ್ಲ. ಕ್ರಿಕೆಟ್ ಹೀರೋಗಳನ್ನ ನೋಡೋಕೆ ಬಂದವರು ಬಂದ ದಾರಿಯಲ್ಲೇ ಯಮಲೋಕವನ್ನ ಸೇರಿದ್ರು. ಇಲ್ಲಿ 11 ಅಮಾಯಕ ಜೀವಗಳು ಬಲಿಯಾದವು. ಇದು ವಿಪರ್ಯಾಸವೇ ಸರಿ. ಆದ್ರೆ ಈ ದುರಂತಕ್ಕೆ ಕಾರಣ ಯಾರು? ಜನರು ಕೈ ತೋರಿಸೋದು ಪೊಲೀಸರು ಹಾಗೂ ಸರ್ಕಾರದ ಕಡೆಗೆ. ಆದ್ರೆ ಇಲ್ಲಿ ಎಲ್ಲರಿಂದಲೂ ತಪ್ಪಾಗಿರೋದು ನಿಜ. ಆದ್ರೆ ಇಲ್ಲಿ RCB ಮಾಲೀಕರ ತಪ್ಪಿಲ್ವಾ ಅನ್ನೋದನ್ನ ನೋಡಬೇಕು, ಖಂಡಿತ ನೋಡಬೇಕು. ಅದರ ಮಾಲೀಕರ ವಿರುದ್ಧವೂ ಕ್ರಮಕ್ಕೆ ಆಗ್ರಹಿಸಬೇಕು. ಯಾಕೆ ಗೊತ್ತಾ, RCB ತಂಡ ಬೆಂಗಳೂರಿಗೆ ಬರ್ತಾ ಇದೆ, ಸಂಭ್ರಮಾಚರಣೆ ಮಾಡುತ್ತೆ ಅಂತ ನಿನ್ನೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ಹೇಳಿದ್ದು ಯಾಕೆ? ಅಷ್ಟೊಂದು ಆತುರ ಯಾಕೆ ಬೇಕಿತ್ತು? ಸರಿ, ಇಲ್ಲಿ RCB ಮಾಲೀಕರೇನೋ ಇದನ್ನ ಹೇಳಿದ್ರು, ಆದ್ರೆ ಸರ್ಕಾರಕ್ಕೆ ಬುದ್ಧಿ ಬೇಡವೇನ್ರಿ? ಕೆಲ ಗಂಟೆಗಳಲ್ಲೇ ಎಲ್ಲವನ್ನು ತಯಾರಿ ಮಾಡ್ಕೊಳ್ಳೋಕ್ಕಾಗತ್ತಾ? ಅದರಲ್ಲೂ ಇಂತಹ ಸಂದರ್ಭದಲ್ಲಿ ಆಗೋದೇ ಸೆಕ್ಯೂರಿಟಿ ಲ್ಯಾಬ್ಸ್. ಇಂತಹ ಕಾರ್ಯಕ್ರಮಗಳಿಗೆ ಪೊಲೀಸರು ವಾರಗಟ್ಟಲೆ ತಯಾರಿ ಮಾಡಿಕೊಂಡ್ರು ಜನರನ್ನ ಕಂಟ್ರೋಲ್ ಮಾಡುವುದು ಕಷ್ಟ. ಅಂಥದ್ರಲ್ಲಿ ಕೆಲ ಗಂಟೆಗಳಲ್ಲಿ ಈ ಕೆಲಸ ಮಾಡೋಕ್ಕಾಗತ್ತಾ? ನಿಜಕ್ಕೂ ತಪ್ಪಾಗಿದ್ದೇ ಇಲ್ಲಿ. ಕನಿಷ್ಠ 5-6 ದಿನವಾದರೂ ತಡೆದು ಮಾಡಿದ್ರೆ ಆಗ ಜನರಿಗೂ ಒಂದಷ್ಟು ಕ್ರೇಜ್ ಕಡಿಮೆ ಆಗಿರೋದು, ಪೊಲೀಸರಿಗೂ ತಯಾರಿ ಮಾಡ್ಕೊಳ್ಳೋಕೆ ಸಮಯ ಸಿಕ್ಕಿರೋದು. ಇನ್ನು ಪೊಲೀಸರಿಗೂ ಇಷ್ಟೊಂದು ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರ್ತಾರೆ ಅನ್ನೋ ಅಂದಾಜು ಇರಲಿಲ್ಲ. ಅಷ್ಟರಲ್ಲೇ ಎಲ್ಲವೂ ಕೈಮೀರಿ ಹೋಗಿತ್ತು. ಆದರೂ ಇಲ್ಲೊಂದು ಅನುಮಾನ ಏನಪ್ಪಾ ಅಂದ್ರೆ, ಕ್ರಿಕೆಟ್ ಅಭಿಮಾನಿಗಳು ಮಂಗಳವಾರ ಪಂದ್ಯ ಗೆದ್ದಾಗಿನಿಂದಲೂ ಬೆಂಗಳೂರಿನ ರೋಡ್ಗಳಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಇದರ ಸಡಗರ ಬುಧವಾರವೂ ಮುಗಿದಿರಲಿಲ್ಲ. ಬೆಳಗ್ಗೆಯಿಂದಲೇ ವಿಧಾನಸೌಧ ಮತ್ತು ಸ್ಟೇಡಿಯಂನ ಸುತ್ತ ಜನರು ಜಮಾವಣೆ ಆಗ್ತಿದ್ರು. ವಿಧಾನಸೌಧ, ಹೈಕೋರ್ಟ್, ಚಿನ್ನಸ್ವಾಮಿ ಸ್ಟೇಡಿಯಂ, MG ರೋಡ್, ಇಲ್ಲಿ ಎಲ್ಲೇ ನೋಡಿದ್ರು ಜನರು ತುಂಬಿ ತುಳುಕಾಡ್ತಿದ್ರು. ಇಲ್ಲೆಲ್ಲ ನೂರಾರು ಪೊಲೀಸ್ ಕ್ಯಾಮೆರಾಗಳಿವೆ. ಸ್ಟೇಡಿಯಂ ಪಕ್ಕವೇ ಈ ಕ್ಯಾಮೆರಾಗಳ ದೃಶ್ಯಗಳನ್ನು ನೋಡಿ ತೀರ್ಮಾನ ತೆಗೆದುಕೊಳ್ಳುವ ಟ್ರಾಫಿಕ್ ಕೇಂದ್ರ ಕಚೇರಿ ಇದೆ. ಸಾಲದಕ್ಕೆ ಪೊಲೀಸ್ ಕಮಿಷನರ್ ಕಚೇರಿ ಇರೋದು ಕೂಡ ಇದರ ಪಕ್ಕದಲ್ಲೇ. ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಇಲ್ಲಿಂದ ದೂರದಲ್ಲೇನಿಲ್ಲ. ಹೀಗಿದ್ರೂ ಸರಿಯಾದ ಭದ್ರತಾ ವ್ಯವಸ್ಥೆ ಯಾಕೆ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅನ್ನೋದು ಗೊತ್ತಾಗಬೇಕು. ವಿಧಾನಸೌಧದ ಮುಂದೆ ದೊಡ್ಡದೊಂದು ಕಾರ್ಯಕ್ರಮ ನಡೀತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೂ ಸಂಭ್ರಮ ಮನೆ ಮಾಡಿತ್ತು. ಮಾಡೋ ಕೆಲಸವನ್ನ ಬಿಟ್ಟು ಬಂದಿದ್ದ ಅಭಿಮಾನಿಗಳು ಗಂಟಲು ಕಿತ್ತೋಗೋ ರೀತಿಯಲ್ಲಿ ಕೂಗ್ತಿದ್ರು. ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಗಿದ್ರು ಒಂದಷ್ಟು ಅಂಧ ಅಭಿಮಾನಿಗಳು ಸ್ಟೇಡಿಯಂ ಒಳಕ್ಕೆ ಹೋಗೋ ಪ್ರಯತ್ನದಲ್ಲೇ ಇದ್ರು. ಮತ್ತೊಂದಷ್ಟು ಮಂದಿ ಹೆಣಗಳನ್ನ ಸಾಗಿಸ್ತಾ ಇದ್ರು. ಮಾಧ್ಯಮಗಳ ಕ್ಯಾಮರಾಗಳ ಮುಂದೆ RCB ಅಂತ ಕುಣಿತಾ ಇದ್ರು. ಇಂತಹ ಹುಚ್ಚು ಅಭಿಮಾನಿಗಳಿಗೆ ಅವರ ಹುಚ್ಚುತನಕ್ಕೆ ಏನ್ ಹೇಳಬೇಕು ಹೇಳಿ? ಆದ್ರೆ ಇದು ಅಭಿಮಾನವೋ ಅಂಧಾಭಿಮಾನವೋ, ತಮ್ಮ ನೆಚ್ಚಿನ ತಾರೆಯರನ್ನ ನೋಡೋಕೆ ಬಂದವರು ಹೆತ್ತವರ ಹೊಟ್ಟೆಗೆ ಕೊಳ್ಳಿ ಇಟ್ಟು ತಮ್ಮ ಪಾಡಿಗೆ ತಾವು ಹೊರಟು ಹೋಗ್ಬಿಟ್ರು. ಸರ್ಕಾರವೇನೋ ಸತ್ತವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಘೋಷಣೆ ಮಾಡಿದೆ. ಆದ್ರೆ ಜೀವವೇ ಹೋದ ಮೇಲೆ ಪ್ರಯೋಜನವಾದ್ರೂ ಏನು? ಕ್ರಿಕೆಟ್ ಮೇಲಿನ ಹುಚ್ಚು ಅಭಿಮಾನಕ್ಕೆ ಮಾರು ಹೋಗಿ 11 ಜನರು ಸತ್ತು ಹೋಗಿದ್ದಾರೆ. ಅವರನ್ನ ನೋಡೋಕೆ ಹೋಗಿದ್ರಲ್ಲ ಕ್ರಿಕೆಟ್ ಸ್ಟಾರ್ಗಳು, ಅವರಿಂದ ಸತ್ತವರಿಗೆ ಸಿಕ್ಕಿದ್ದೇನು? ಕೇವಲ ಒಂದು ಸಂತಾಪದ ಸಂದೇಶ. ಇದಕ್ಕಾಗಿ ಇವರು ಹೀಗೆ ಹೋಗಿ ಸಾಯಬೇಕಾಗಿತ್ತ? ಹೆತ್ತವರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಬೇಕಾಗಿತ್ತ? ಮಂಗಳವಾರ ರಾತ್ರಿ ಕ್ರಿಕೆಟ್ ನೋಡಿದ್ರು, ಸಂಭ್ರಮ ಪಟ್ಟರು, ಎಂದಿನಂತೆ ತಮ್ಮ ಕೆಲಸದಲ್ಲಿ ತಾವು ತೊಡಗಿಕೊಂಡಿದ್ರೆ ಇಂಥದ್ದೊಂದು ಅನಾಹುತ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ನಾವು ಇಲ್ಲಿ ಮೊದಲೇ ಹೇಳಿದಂತೆ ಇದರ ಹಿಂದೆ ಕೇವಲ ಪೊಲೀಸರು ಹಾಗೂ ಸರ್ಕಾರ ಮಾತ್ರ ಇಲ್ಲ, RCB ಮಾಲೀಕರು ಹಾಗೂ ಕರ್ನಾಟಕ ಕ್ರಿಕೆಟ್ ಮಂಡಳಿಯದ್ದು ಹೊಣೆ ಇದೆ. ಆದರೆ ಇದರಿಂದ ಇವರಿಬ್ಬರು ನುಣಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿಲ್ಲ. ಇತ್ತ ಸರ್ಕಾರದ ವಿರುದ್ಧ ಕೂಗ್ತಿರುವ ವಿರೋಧ ಪಕ್ಷದ ನಾಯಕರು ಖಂಡನೆ ಮಾಡ್ತಿಲ್ಲ. ಇಲ್ಲಿ ಹೇಳಬೇಕಂದ್ರೆ IPL ಪಂದ್ಯ ಎಂಥೆಂಥ ಕಠಿಣ ಸಂದರ್ಭದಲ್ಲೆಲ್ಲ ನಡೆದಿದೆ ಅಲ್ವಾ? ಪೆಹಲ್ಗಾಮ್ ದುರಂತಕ್ಕಿಂತ ಬೇಕಾ ಹೇಳಿ? ಆ ಸಂದರ್ಭದಲ್ಲಿ ಕೆಲ ದಿನವಷ್ಟೇ ಪಂದ್ಯ ಮುಂದಕ್ಕೆ ಹೋಗಿತ್ತು.
ನಂತರ ಮತ್ತೆ ಅಷ್ಟೇ ಬೇಗನೆ ಶುರುವಾಯಿತು. ಆಗ್ಲೇ RCB ಮಾಲೀಕರು ತಡೆದುಕೊಂಡಿದ್ರಂತೆ. ಹೀಗಿರುವಾಗ ಪಂದ್ಯ ಗೆದ್ದ ಮೇಲೆ 3-4 ದಿನ ತೆಗೆದುಕೊಂಡಿದ್ರೆ ಕಳೆದುಕೊಳ್ಳುವಂಥದ್ದು ಏನೂ ಇರಲಿಲ್ಲ. ಆದರೆ ಒಂದೇ ದಿನಕ್ಕೆ ಸಂಭ್ರಮಾಚರಣೆಯ ಕಾರ್ಯಕ್ರಮ ಇಟ್ಟುಕೊಂಡು ಈ ದುರಂತ ಸಂಭವಿಸುವಂತೆ ಮಾಡಿದರು. ಇಲ್ಲಿ ಸತ್ತವರಿಗೆ ಅವರೂ ಪರಿಹಾರವನ್ನು ಕೊಡಬೇಕು, ಆದರೆ ಆ ರೀತಿ ಮಾಡ್ತಾರ? ನಿನ್ನೆ RCB ಅವರ ಸಂಭ್ರಮಾಚರಣೆ ನೋಡೋಕೆ ಹೋಗಿ 11 ಮಂದಿ ಸಾವಿನ ಮನೆ ಸೇರಿದ್ರು. ಇನ್ನೂ ಲೆಕ್ಕ ಸಿಕ್ಕಿದೆ. ಆದರೆ ಇದೇ IPL ಹುಚ್ಚಿಗೆ ಬಿದ್ದು ಲೆಕ್ಕವಿಲ್ಲದಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಅಸಂಖ್ಯಾತ ಮಂದಿ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ. ಅದು ಹೇಗೆ ಅಂತೀರಾ? ಬೆಟ್ಟಿಂಗ್ ಕಟ್ಟಿ. ಆ ಪಂದ್ಯ ಗೆಲ್ಲುತ್ತೆ, ಈ ಪಂದ್ಯ ಗೆಲ್ಲುತ್ತೆ ಅಂತ ದಿನ ಬೆಳಗಾದ್ರೆ ಬೆಟ್ಟಿಂಗ್ ಕಟ್ಟಿ ಅದೆಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ IPL ಪಂದ್ಯ ನೇರವಾಗಿ ಹೊಣೆ ಅಲ್ಲದೆ ಇದ್ರೂ ಇವರೆಲ್ಲರೂ ಕ್ರಿಕೆಟ್ ಹುಚ್ಚಿನಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಮನಸ್ಸು ಮಾಡಿದ್ರೆ ಸರ್ಕಾರಗಳು ಕಠಿಣ ಕ್ರಮಗಳ ಮೂಲಕ ಇದಕ್ಕೆ ಕಡಿವಾಣವನ್ನ ಹಾಕಬಹುದಿತ್ತು. ಆದರೆ ಯಾವ ಸರ್ಕಾರಗಳು ಇದನ್ನ ನಿಲ್ಲಿಸೋ ಕೆಲಸವನ್ನ ಮಾಡಲಿಲ್ಲ. ಇದರಿಂದ ವರ್ಷದಿಂದ ವರ್ಷಕ್ಕೆ ಈ IPLನಿಂದ ಪ್ರಾಣ ಕಳೆದುಕೊಳ್ಳೋದು ಹೆಚ್ಚಾಗ್ತಾ ಇದೆ. ಇಲ್ಲೊಂದು ಅಚ್ಚರಿ ಹಾಗೂ ಗಾಬರಿ ಆಗುವಂತಹ ವಿಚಾರವನ್ನ ಹೇಳ್ತೀನಿ ಕೇಳಿ. ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಿಗೆ ವರ್ಷಕ್ಕೆ ಎತ್ತಿಟ್ಟಿರುವ ಅನುದಾನ ಎಷ್ಟು ಗೊತ್ತಾ? ವರ್ಷಕ್ಕೆ 52,000 ಕೋಟಿ ರೂಪಾಯಿಗಳು. ಇದನ್ನ ಬಿಡಿ, ಕೇಂದ್ರ ಸರ್ಕಾರದ ಪಂಚವಾರ್ಷಿಕ ಯೋಜನೆಗೆ ನಿಗದಿ ಮಾಡಿರೋದು ಎಷ್ಟು ಅಂದ್ಕೊಂಡ್ರಿ? ಅಬ್ಬಬ್ಬಾ, ಅಂದ್ರೆ 60,000-65,000 ಕೋಟಿ ರೂಪಾಯಿಗಳು. ನಾವು ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಗೊತ್ತಾ? IPL ವಹಿವಾಟು ಕಳೆದ 2 ವರ್ಷದ ಹಿಂದೆಯೇ ಸುಮಾರು 60,000 ಕೋಟಿ ರೂಪಾಯಿಗೂ ಮೀರಿತ್ತು. ಈಗ ಒಂದು 10,000 ಕೋಟಿ ರೂಪಾಯಿಗಳಾದರೂ ಜಾಸ್ತಿ ಆಗಿರಬಹುದು. ಇಲ್ಲೇ ನೋಡಿ ನಮ್ಮ ಜನರಿಗೆ ಅರ್ಥ ಆಗದೆ ಇರೋದು. ಇಷ್ಟೊಂದು ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡು ಸುಖವಾಗಿ ಬದುಕೋರ ನಡುವೆ ಇಲ್ಲಿ ಅಂದಾಭಿಮಾನ ತುಂಬಿಕೊಂಡು ಬೀದಿ ಹೆಣವಾಗಬೇಕಿತ್ತ. ಇನ್ನು ಮತ್ತೊಂದು ಆಘಾತಕಾರಿ ವಿಷಯವನ್ನು ಹೇಳ್ತೀವಿ. ಅದನ್ನ ಅದು ಹೇಗೆ ಜೀರ್ಣ ಮಾಡ್ಕೋತಿರೋ ನಿಮಗೆ ಬಿಟ್ಟಿತ್ತು. ಅದೇನಂದ್ರೆ IPLನ ನಿಯಂತ್ರಣ ಮಾಡೋದು ಭಾರತೀಯ ಕ್ರಿಕೆಟ್ ಮಂಡಳಿ. ಇದು ದತ್ತಿ ದಾನ ಸಂಸ್ಥೆ ಅಂತ ರಿಜಿಸ್ಟರ್ ಆಗಿದೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ 1 ಪೈಸೆ ತೆರಿಗೆಯನ್ನು ಕಟ್ಟೋಲ್ಲ. ಇದೇ ವಿನಾಯಿತಿ IPL ನಡೆಸೋ ಕೋಟಿ ಕೋಟಿ ಕುಳಗಳಿಗೂ ಅನ್ವಯಿಸುತ್ತೆ. ಹಾಗಿದ್ರೆ ಇದರಲ್ಲಿ ಲಾಭ ಯಾರಿಗೆ, ನಷ್ಟ ಯಾರಿಗೆ? ನೀವೇ ಯೋಚನೆ ಮಾಡಿ ನೋಡಿ. ಈಗ ಆಗೋಗಿರೋದು ಆಗೋಗಿದೆ. ಇದನ್ನ ಯಾರಿಂದಲೂ ಬದಲಿಸೋಕೆ ಸಾಧ್ಯವಿಲ್ಲ. ಆದರೆ ಜಾಗ್ರತೆ ವಹಿಸಿದ್ರೆ ತಡೆಯಬಹುದಿತ್ತು. ಸತ್ತವರು ಅಷ್ಟೇ ಹುಚ್ಚು ಅಭಿಮಾನವನ್ನ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಟಿವಿಯಲ್ಲಿ ನೋಡಿದ್ರೆ ಅನಾಹುತದಿಂದ ಬಚಾವಾಗಬಹುದಿತ್ತು. ಅಷ್ಟೇ ಯಾಕೆ, ಚಾಲೆಂಜಿಂಗ್ ಸ್ಟಾರ್ ಮಾತನ್ನ ನೆನಪು ಮಾಡ್ಕೊಂಡಿದ್ರು ಇವರು ಉಳಿದುಕೊಳ್ತಿದ್ರು. ಅರೆ ಅದೇನು ದರ್ಶನ್ಗೂ ಇದಕ್ಕೂ ಸಂಬಂಧ ಏನು ಅಂದ್ರ ಇಲ್ಲೇ ಇರೋದು ನೋಡಿ ವಿಷಯ. ಅವರು ಹಿಂದೆ ಹೇಳಿದ್ದ ವಿಡಿಯೋವೊಂದು ಈಗ ತೀರಾ ವೈರಲ್ ಆಗ್ತಿದೆ. ಅದೇನಂದ್ರೆ ದರ್ಶನ್ ಈಗ ಕೊಲೆ ಪ್ರಕರಣದಲ್ಲಿ ಆರೋಪ ಹೊತ್ತಿದ್ದಾರೆ, ಜೈಲಿಗೂ ಹೋಗಿ ಬಂದಿದ್ದಾರೆ. ಆದರೆ ಅದು ವಿಷಯವಲ್ಲ. ದರ್ಶನ್ ಅಂದ್ರೆ ಕೋಟಿ ಕೋಟಿ ಅಭಿಮಾನಿಗಳು ರೋಮಾಂಚನಗೊಳ್ತಾರೆ. ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಅವರನ್ನ ನೋಡೋಕೆ ಮುಗಿಬೀಳ್ತಾರೆ. ರಸ್ತೆಯಲ್ಲಿ ಹೋಗುವಾಗಲೂ ಟ್ರಾಫಿಕ್ ಅನ್ನ ಗಮನಿಸದೆ ಮಾತನಾಡಿಸೋಕೆ ಹೋಗ್ತಾರೆ. ಇಂತಹ ಅಭಿಮಾನಿಗಳನ್ನ ನೋಡಿಯೇ ದಚ್ಚು ಒಂದು ಮಾತನ್ನ ಹೇಳಿತು. ಅದೇನಂದ್ರೆ, ನೀವು ಬದುಕಿದ್ರೆ ನನ್ನನ್ನ ಇನ್ನೊಂದು ಬಾರಿ ನೋಡ್ತೀರಿ, ನನ್ನನ್ನ ನೋಡದೇ ಇದ್ರೂ ನೀವು ಕಳೆದುಕೊಳ್ಳೋದು ಏನೂ ಇಲ್ಲ. ನಿಮಗೆ ನಿಮ್ಮದೇ ಆದ ಸಂಸಾರ, ಅಪ್ಪ ಅಮ್ಮ, ಈಗ ಹುಟ್ಟಿರೋ ಮಗು ಇರಬಹುದು. ನನ್ನನ್ನ ನೋಡೋಕೆ ಬಂದು ಅವರನ್ನ ತಬ್ಬಲಿ ಮಾಡಬೇಡಿ. ಇದರಿಂದ ನಾನು ಇರೋವರೆಗೂ ನನ್ನ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ಮನವಿ ಮಾಡಿಕೊಂಡಿದ್ರು. ದರ್ಶನ್ ಅವರ ಈ ಮಾತನ್ನ ನೆನಪು ಮಾಡಿಕೊಂಡಿದ್ರು ಸಾಕಿತ್ತು. ಇಂಥದ್ದೊಂದು ಅನಾಹುತ ಸಂಭವಿಸ್ತಿರ್ಲಿಲ್ವೇನೋ. ಆದರೆ ಏನ್ ಮಾಡೋದು, ಹುಚ್ಚು ಅಂಧಾಭಿಮಾನಿಗಳು ಯಾರ ಮಾತನ್ನ ಕೇಳ್ತಾರೆ ಅಲ್ವಾ? ಒಂದು ಸಿನಿಮಾ ಇರಲಿ, ಒಂದು ಕ್ರೀಡೆ ಇರಲಿ, ಅದು ಒಂದು ಮನೋರಂಜನೆ ಅಷ್ಟೇ. ಅದನ್ನ ಅಲ್ಲೇ ನೋಡಬೇಕು, ಎಂಜಾಯ್ ಮಾಡಬೇಕು, ಅಲ್ಲಿಗೆ ಬಿಟ್ಟು ಬಿಡಬೇಕು. ಆದರೆ ಅದರದ್ದೇ ಹುಚ್ಚು ಹಿಡಿಸಿಕೊಂಡ್ರೆ ಹೀಗೆ ಬೆಟ್ಟಿಂಗ್ ಆಡಿ ಆಸ್ತಿ ಪಾಸ್ತಿ ಪ್ರಾಣವನ್ನ ಕಳೆದುಕೊಳ್ಬೇಕಾಗತ್ತೆ. ಹಾಗೆ ನಿನ್ನೆ ಆದಂತಹ ದುರಂತಗಳು ಸಂಭವಿಸಿ ಬಿಡ್ತಾವೆ. ಮತ್ತೊಂದು ನೆನಪಿಡಬೇಕಾದಂತಹ ವಿಚಾರ ಅಂದರೆ, ಅಭಿಮಾನಿಗಳೇನೋ ಸತ್ತು ಹೋಗ್ತಾರೆ, ಆದರೆ ಅವರನ್ನು ಆರಾಧಿಸೋರು ಒಂದು ಸಂತಾಪವನ್ನು ಸೂಚಿಸಿ ಇನ್ನೇನು ಆಗಿಯೇ ಇಲ್ಲವೇನೋ ಅನ್ನೋ ರೀತಿ ಕಾಲ ಕಳೆದು ಬಿಡ್ತಾರೆ. ಮಕ್ಕಳನ್ನು ಕಳೆದುಕೊಂಡ ಹೆತ್ತವರು, ಅವರ ಮೇಲೆ ಅವಲಂಬಿತರಾಗಿರೋರು ಮಾತ್ರ ಬದುಕಿರುವವರೆಗೂ ಅವರ ನೋವಿನಲ್ಲೇ ನರಳುತ್ತಾ ಕಾಲ ಕಳೀತಿರ್ತಾರೆ. ಇದು ನಿಜಕ್ಕೂ ಬೇಕಾ? ಇನ್ನಾದರೂ ಅಭಿಮಾನಿಗಳು ಎಚ್ಚೆತ್ತುಕೊಳ್ಳಲಿ ಅಲ್ವಾ? ಇಲ್ಲದಿದ್ದರೆ ಇಂತಹ ಅನಾಹುತಗಳು ನಡೆಯುತ್ತಲೇ ಇರ್ತಾವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.